ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆಲ್. ಯೂನಿಫಾರ್ಮ್ ಹಾಕೊಂಡು ಮಕ್ಕಳಲ್ಲಿ ಮಕ್ಕಳಾದ ಜೂನಿಯರ್ಸ್ ಅಂಡ್ ಸೀನಿಯರ್ಸ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಟ್ರ್ಯಾಕ್ ಮೇಲೆ ಓಡಿ ಎದ್ದು ಬಿದ್ದು ಮೆಡ್ಲು ಕಪ್ಪು ಗೆದ್ದಿದ್ದಾಯ್ತು. ಇನ್ ಮುಂದೆ ಇವರಾಡೋ ಆಟಗಳನ್ನ ನೋಡೋಣ ಬನ್ನಿ. ಸರ್ಪ್ರೈಸ್ ರೂಮ್ ಅಂದ್ಮೇಲೆ ಸರ್ಪ್ರೈಸ್ ಇರಲೇಬೇಕು. ಸೊ ಇವತ್ತು ನಮ್ಮ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ ಗಳಿಗೆ ಬಿಗ್ ಸರ್ಪ್ರೈಸ್. ಮೆರಿ ಕ್ರಿಸ್ಮಸ್. ಕೆಲಸ ಮಾಡಿ ಚಾ ಮಾಡ್ಕೊಂಡ್ ಬರ್ತೀನಿ. ದಿನ ಟಾಸ್ಕ್ ನಲ್ಲಿ ಗುದ್ದಾಡೋರ್ಗೆ ಇವತ್ತು ಹಬ್ಬದ ಸಂಭ್ರಮ ಮತ್ತು ಸಡಗರ. ಸೀನಿಯರ್ ಜೂನಿಯರ್ ರೆಡ್ ಟೀಮ್ ಬ್ಲೂ ಟೀಮ್ ಅಂತ ಭೇದ ಭಾವ ಮರೆತು ಕ್ರಿಸ್ಮಸ್ ಹಬ್ಬ ಆಚರಿಸ್ತಿರೋ ಪ್ರತಿ ಮನಸ್ಸುಗಳಿಗೆ ಪ್ರತಿ ಜೀವಗಳಿಗೆ ಹ್ಯಾಪಿ ಕ್ರಿಸ್ಮಸ್. ನನ್ನ ಪೂರ್ಣಿ ನಾಲ್ಕನೇ ಕ್ರಾಸಲ್ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ನಮಸ್ಕಾರ ಕರ್ನಾಟಕ. ಹಾಯ್ ಬೆಂಗಳೂರು. ವಯಸ್ಸಾಗಿದೆ, ಅದ್ರಲ್ಲಿ ಈ ನಾಟಕಗಳು ಬೇರೆ ಮಾಡ್ಬೇಕಾ? ಕರೆಕ್ಟ್ ಆಗಿ ಹೇಳ್ಬೇಕಪ್ಪ ಜನಕ್ಕೆ. ಹಾಯ್ ಬೆಂಗಳೂರು.
ಇದು ವೀಕ್ಷಕರೇ, ನೀವ್ ನೋಡ್ತಾ ಇದ್ದೀರಾ ರೇನ್ ಪ್ರೆಸೆನ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಗುರುಗಳೇ, ಇದೇನಿದ್ ಗೆಟಪ್ ನಿಮ್ದು? ಇವತ್ತು ಕ್ರಿಸ್ಮಸ್ ಅಲ್ವಾ, ಅದ್ರ ಪ್ರಯುಕ್ತ ಸ್ಪೆಷಲ್ ಗೆಟಪ್. ಓಕೆ, ಮೇರಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಕರ್ನಾಟಕದ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ನೀವು ಈ ಸ್ಯಾಂತಾ ಕ್ಲಾಸ್ ಗೆಟಪ್ ಅಲ್ಲಿ ಸಖತ್ತಾಗಿ ಕಾಣ್ತಾ ಇದೀರಾ ಬಿಡಿ. ಆದ್ರೆ ಸ್ಯಾಂತಾ ಕ್ಲಾಸ್ ಬಂದಾಗ ನಮ್ಗೆಲ್ಲ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಹೇಳಿ? ಯಾಕೆ? ಗಿಫ್ಟ್ ತರ್ತಾನೆ. ಹೌದು. ಸ್ಯಾಂತಾ ಕ್ಲಾಸ್ ನನಗ್ ಗಿಫ್ಟ್ ಕೊಡಲ್ವಾ? ಖಂಡಿತ ಕೊಡ್ತೀನಿ. ಅದಕ್ಕೆ ಅಂತ ತಗೊಂಡ್ಬಂದಿದ್ದೀನಿ. ಅಯ್ಯೋ, This is for you. ಥ್ಯಾಂಕ್ ಯು ಸೋ ಮಚ್. ಸಂತ ತಾತ, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಮಗ. God bless you, my son. ಯಾರಾದ್ರೂ ಗಿಫ್ಟ್ ಕೊಡ್ತಾರಾ? ನಾನ್ ಕೊಡ್ತೀನಿ. ಸಾಂತಾ ಕ್ಲಾಸ್ ಏನ್ ಗೊತ್ತಾ ಐಡಿಯಾ? ಇನ್ನ ಕರ್ನಾಟಕಾದ್ಯಂತ ಎಲ್ಲರೂ ಪ್ರೀತಿಯಿಂದ ಲೂಸು 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 ಲೂಸ್ ಮಾತಾ ಅಂತ ಕರೀತಾರೆ. ಸ್ವಲ್ಪ ಕಟಿಂಗ್ ಪ್ಲೇಯರ್ ಇಟ್ಕೊಂಡು ಟೈಟ್ ಮಾಡ್ಕೋ ಅಂತ. ಹೆಂಗ ಐಡಿಯಾ? ಆ ತರ ಆಗಂಗಿದ್ರೆ ಯಾವಾಗ್ಲೋ ಟೈಟ್ ಆಗ್ಬಿಡ್ತಾ ಇದ್ದೆ ನಾನು. ಓಕೆ ಗುರುಗಳೇ, ನನಗೂ ನಿಮ್ಗೂ ಮಾತು ಕಮ್ಮಿ ಮಾಡೋಣ. ಯಾಕಂದ್ರೆ ನಾವು ಶೋನ ಶುರು ಮಾಡ್ಬೇಕು. ಶೋ ಶುರು ಮಾಡೋಣ. ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಇವತ್ತು ಮತ್ತೆ ಹೊಸ ಅವತಾರ ಎತ್ತು ಡ್ಯಾನ್ಸ್ ಜೊತೆ ವೇಷ ಬದಲಿಸ್ಕೊಂಡು ಉಲ್ಟಾ ಪಲ್ಟಾ ಅಂದ್ರೆ ಗಂಡಸರ ಪೊಗರು ಹೆಂಗಸರ ಫಿಗರ್ ಉಲ್ಟಾ ಆದ್ರೆ ಹೆಂಗಿರುತ್ತೆ ನೋಡೇ ಬಿಡೋಣ. ಇವತ್ತು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ 4 ರೌಂಡ್ಗಳಿರುತ್ತೆ. ಒಂದು ರೊಮ್ಯಾಂಟಿಕ್ ರೌಂಡ್, ಎರಡನೇದು ಬಾಲಿವುಡ್ ರೌಂಡ್, ಮೂರನೇದು ಕಾಮಿಡಿ ರೌಂಡ್, 4ನೇದು ಫಿಲ್ಮಿ ಫೋಕ್ ರೌಂಡ್. ಇವತ್ತು ನಡೀತಾ ಇರುವಂತ ಉಲ್ಟಂ ಪುಲ್ಟಾ ಡಾನ್ಸ್ ರೌಂಡ್ ನ ಜಡ್ಜ್ ಮಾಡೋಕೆ ಗುರುಗಳೇ ಯಾರಾದ್ರೂ ಬೇಕು. ಅದ್ರಲ್ಲೂ ಯಾರಾದ್ರೂ ಸೆಲೆಬ್ರಿಟಿ ಗೆಸ್ಟ್ ಬೇಕು. ನಾವೊಬ್ಬರನ್ನ ಸೆಟಪ್ ಮಾಡಿದೀವಲ್ಲ. ಇವತ್ತಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ತೂಕ ಹಾಕಿ ಲೆಕ್ಕ ಹೇಳಕ್ಕೆ ತಕಡಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಮಳೆ ಹುಡುಗಿ, ಪಂಜಾಬಿ ಬೆಡಿಗೆ, ಈಗ ಕನ್ನಡದ ಹುಡುಗಿ. ಲೆಟ್ಸ್ ವೆಲ್ಕಮ್ ಪೂಜಾ ಗಾಂಧಿ. ಸೂಪರ್ ಮಾಡಿದ್ರಿ. ಎಕ್ಸ್ಟ್ರಾರ್ಡಿನರಿ, ಬ್ರಿಲಿಯಂಟ್. ಬುದ್ಧಿ ಬೇಡವಾ? ಇಷ್ಟು ವಯಸ್ಸಾಗಿದೆ, ಅವ್ರು ಮಾತಾಡ್ಸಾಗ ಅವ್ರು ಮಾತಾಡೋದು ನಮ್ಗೆ ಕೇಳಿಸ್ಬೇಕು ಅಂದ್ರೆ ಮೈಕ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ತಗೊಳ್ಳಿ ಪೂಜಾ. Common sense is not common in common people. ನಾನೇನೋ ಇವ್ರು ಸಪೋರ್ಟ್ ಮಾಡಿದ್ರೆ ಅಚ್ಚ ಬೋಲ್ತಾ. Daddy मिल गया नया. मैं आपका बेटी का बॉयफ्रेंड हूँ. नहीं, मेरा भाई है. ಇವತ್ತು ಏನ್ ಸಾಂಟಾ ಕ್ಲಾಸ್ ಅವತಾರದಲ್ಲಿದ್ದೀರಾ ನೀವು? ಕ್ರಿಸ್ಮಸ್ ಸ್ಪೆಷಲ್. ಹೌದು. ನಿಮ್ಗೆ ಸಾಂತಾ ಏನ್ ಗಿಫ್ಟ್ ತಂದಿದ್ದಾರೆ ಕೇಳಿ? ಏನ್ ತಂದಿದ್ದೀರಾ? ಆಶೀರ್ವಾದ. ಆಶೀರ್ವಾದಕ್ಕೆ ಮಣ್ಣು ಬಿತ್ತು. ಎಲ್ಲಾರಿ ಒಂದು ಗಿಫ್ಟ್ ತರಕ್ಕಾಗಲ್ವಾ? ನಾನ್ ತಂದಿದ್ದೀನಿ, ತಗೊಳ್ಳಿ ಪೂಜಾ. ಚಾಕ್ಲೇಟ್ಸ್ ತಂದಿದ್ದೀನಿ. ಓಕೆ ಪಯ್ಯ. ತುಂಬಾ ಥ್ಯಾಂಕ್ಸ್. ನನ್ಗೆ ಇಷ್ಟೊಂದು ಚಾಕ್ಲೇಟ್ಸ್ ತಂದಿದ್ದಾರೆ. ಡ್ಯಾಡಿ ನಿಮ್ಗೆ ಆಮೇಲೆ ಕೊಡ್ತೀನಿ ಸ್ವಲ್ಪ. ನಮ್ಮ ಶೋಗೆ ಬಂದಿದ್ದೀರಿ ಪೂಜಾಜಿ. ಇವತ್ತು ಹಿರಿಯರು ಮತ್ತು ಕಿರಿಯರು ಇಬ್ರು ಕೂಡ ತಮ್ಮ ರೋಲ್ ಸ್ವಾಪ್ ಮಾಡ್ಕೊಂಡು, ಅಂದ್ರೆ ಗಂಡಸರೆಲ್ಲ ಹೆಂಗಸರೆಲ್ಲ ಗಂಡಸರಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೀವು ಒನ್ ಆಫ್ ದ ಜಡ್ಜಸ್ ಆಗಿ ನೋಡಿ ಅವರಿಗೆ ಮಾರ್ಕ್ಸ್ ಕೊಡ್ಬೇಕು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ. ಜನ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ, ಪಾರ್ಟಿಸಿಪೆಂಟ್ಸ್ ಗೆ, ಆಮೇಲೆ ನಿಮ್ಮ ಇಬ್ರಿಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿನೇತ್ರಿ ಚಿತ್ರದ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ನಮಗೂ ಕುತೂಹಲ ಇದೆ. ಹೇಗೆ ಬಂದಿದೆ ಫಿಲ್ಮ್? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತೆ ಟೈಟ್ಲ್ ಬ್ರಿಲಿಯಂಟ್ ಆಗಿದೆ. ಅಭಿನೇತ್ರಿ ಅಂತ ಯಾಕೆ ಟೈಟ್ಲ್ ಇಟ್ರಿ? ಒಂದಿನ ನಾವೆಲ್ಲ ತಲೆ ಕೆಡ್ಸ್ಕೊಂಡು
ಕೂತಿದೀವಿ ಏನ್ ಮಾಡೋದು, ಏನ್ ಟೈಟಲ್ ಇರ್ಬೇಕು ಅಂದ್ರೆ ನನ್ನ ಅಮ್ಮ ಕಿಚನ್ ಅಲ್ಲಿ ಅಡಿಗೆ ಮಾಡ್ಕೊಂಡು ಆಚೆ ಬರ್ತಾರೆ, ಅಭಿನೇತ್ರಿ ಅಂತ ಹೇಳೋ ಟೈಟಲ್ ಅಂತ. ಅಂಡ್ ಮೈ ಮದರ್ ಗೇವ್ ದಿಸ್ ಟೈಟಲ್, ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಅದ್ರ ಜೊತೆಗೆ ಇದು ನನ್ನ ಮೊದಲನೇ ಪ್ರೊಡಕ್ಷನ್ ಆಕ್ಟರ್ ಆಗಿ. ಇದು ಒಂದು ಸಿನಿಮಾ ಅಲ್ಲ, ಒಂದು ಕನಸು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಕೊನೆಯದಾಗಿ ನಾವು ಹೋಗಿ ಅಲ್ಲಿ ಸೆಟ್ಲ್ ಹಾಕಿಂತ ಮುಂಚೆ ನಾವು ಪೂಜಾ ಗಂತಿ ಅವರು ನಮ್ಗೊಂದು ಪ್ರಾಮಿಸ್ ಮಾಡಿದ್ದಾರೆ. ಅವರು ಈಗ ಮುಂಗಾರು ಮಳೆ ಚಿತ್ರದಿಂದ ಮನೋಮೂರ್ತಿ ಅವರು ಸಂಗೀತ ನಿರ್ದೇಶನ ಮಾಡಿರುವಂತ ಒಂದು ಹಾಡು ಆಡ್ತಾ ಇದ್ದಾರೆ. ಪ್ಲೀಸ್ ಹಾಡ್ಬಿಟ್ರೆ ನಾವು ಹೋಗಿ ಕೂತ್ಕೋಬಹುದು. ಕುನಿದು ಕುನಿದು ಬಾರೆ, ನಲಿದು ನಲಿದು ಬಾರೆ, ಕುನಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವನೇ ಜೀವಕ್ಕೆಂತ ಸನಿಹ ಬಾರೆ. ನೀವ್ ಹಂಗೆ ಹೇಳಿ. ಅಲ್ಲ ಗುರುಗಳೇ, ಅವಾಗ ವೆಯ್ಟ್ ಕಮ್ಮಿ ಇದ್ರು, ಈಗ ಜಾಸ್ತಿ ಆಗ್ಬಿಟ್ಟವ್ರೆ. ಎದೆ ಹಿಡ್ಕೊಂಡಿಲ್ಲ ಸತ್ತೋಗ್ತೀನಿ ಆಮೇಲೆ. ಬೇಡ ಬನ್ನಿ, ಹಂಗೆ ನಾರ್ಮಲ್ ಆಗಿ ನಾವೇ ಕರ್ಕೊಂಡು ಹೋಗ್ತೀವಿ. ಜಡ್ಜು ಬಂದಾಯ್ತು, ನಾವು ಜಾಗದಲ್ಲಿ ಕೂತಿದ್ದಾಯ್ತು. ಮತ್ತಿನ್ಯಾಕ್ ತಡ, ಶುರು ಮಾಡೋಣಲ್ವಾ ಗುರುಗಳೇ? ಖಂಡಿತ. ಉಲ್ಟಾ ಪುಲ್ಟಾ ಆಗಿ ರೊಮ್ಯಾನ್ಸ್ ಮಾಡೋದಕ್ ಬರ್ತಾ ಇದಾರೆ ಚಕ್ರಿ ಡಾರ್ಲಿಂಗ್, ಮಿಸ್ಟರ್ ಕರ್ನಾಟಕ ಶಿಲ್ಪಣ್ಣ. ಬಯಸಿದೆ ನಿನ್ನ ಪ್ರಾಣಕಾಂತ, ಕರೆಸಿದ ಕಾರಣ ಏನು ಕಾಂತ. ಚಕ್ರಿ ಬೇಕಾಗಿತ್ತು ಅಂತ ನಂಗೆ ಮನ್ಸಲ್ಲಿತ್ತು, ಸೊ ಅವರೇ ಸಿಕ್ಕಿದ್ರು. ನಾನ್ ತಿಳ್ಕೊಂಡ್ರ ಅಷ್ಟು ಸಿಂಪಲ್ ಆಗೇ ಇರ್ಲಿಲ್ಲ ಅಲ್ಲಿ. ನಾನೇನ್ ಎಕ್ಸ್ಪೆಕ್ಟ್ ಮಾಡಿದೆ ಅದು ರಾಂಗ್ ಆಗಿತ್ತು ಅಂತ ನನಗೆ ಪ್ರಾಕ್ಟೀಸ್ ಶುರುವಾದಾಗ ಗೊತ್ತಾಯ್ತು. You should leave my hand. ಹಿಂಗಿದೆ ಸ್ಟೆಪ್. ಹೋಗಿ ಹುಡುಗಿ ಹೆಂಗ್ ಹಿಡ್ಕೊಂತಾಳ ಅವ್ರು ಹಿಂಗ್ ಹಿಡ್ಕೊಳ್ಳೋರು ತಲೆಗೆ. ತಲೆಗೆ ಯಾರ ನಾಚಿಕೆ ಮಾಡಂಗ್ ಹಿಡ್ಕೊಂತಾರ. ಅವ್ರ ಜೊತೆ ಡಾನ್ಸ್ ಮಾಡೋದು ವಾಸ್ ಲೈಕ್. ಡ್ಯಾನ್ಸ್ ಮಾಡ್ತಾ ಜೂನಿಯರ್ ಶಿಲ್ಪಾಗೆ ಕಣ್ಮುಚ್ಚಿ ಅಂದ್ರೆ ಸೀನಿಯರ್ ಚಕ್ರವರ್ತಿ ಸಾಹೇಬ್ರು ಬಾಯ ಮುಚ್ತಾ ಇದ್ದಾರೆ. ನಾನು ನಿಜ ಅವ್ರಿಗೆ ಡಾನ್ಸ್ ಮಾಡ್ಸೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಅವ್ರು ಮಾಡುವಂತ ಡಾನ್ಸ್ ಎಲ್ಲ ನಾನ್ ಹಿಂದೆ ನಿಲ್ಸಿ ಕೈ ಹಿಡ್ಕೊಂಡೆ ಎಲ್ಲ ಡಾನ್ಸ್ ಮಾಡೋಣ ಅಂತ ನಾನ್ ಮಾಡ್ಕೊಂಡು, ಸೊ ಅದೆಲ್ಲೋ ಒಂದ್ ಕಡೆ ತಕ್ಕ ಮಟ್ಟಿಗೆ ವರ್ಕ್ ಆಯ್ತು. ಸೊ ಫೈನಲಿ ಏನೋ ಒಂದ್ ತಕ್ಕ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿ ಮುಗಿಸಿದ್ವಿ. ನಾ ವುಮನ್ ಪಾರ್ಟ್ ನನ್ನ ಲೈಫ್ಲಿ ಹಾಕಿದ್ದೇ ಇಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಮನುಷ್ಯ ಪಡಿಬೇಕು. ಮೇಕಪ್ ನಂದು ಸಿಂಪಲ್ ಮೇಕಪ್ ಮಾಡಿಸ್ಕೊಂಡೆ, ಅದಾದ್ಮೇಲೆ ವಿಗ್ ಬಂತು. ನಮ್ ಬಿಯರ್ಡ್ ಹೇರ್ ನ ತಂದು ಇಟ್ಬಿಟ್ರು. ಅದೊಳ್ಳೆ ಹೆಂಗಂದ್ರೆ ಗದ್ದೆಯಲ್ಲಿ ಫೈರ್ ಎಲ್ಲ ಕಟ್ ಮಾಡಲ್ಲ ಆ ತರ ಕಾಣಿಸ್ತಿದ್ದೀನಿ. ಟಾಸ್ಕ್ಗೋಸ್ಕರ ಹುಡುಗಾಗ್ತಿದ್ದೀನಿ. ಅದು ಒನ್ ಡೇ ಹುಡುಗ, ನಾಟಿ ಕೆಲಸ ಮಾಡ್ಬೇಕು, ಎಲ್ಲ ಇವತ್ತೇ ಮಾಡಿ ತೀರ್ಸ್ಕೊಂಡ್ಬಿಡೋಣ ಅಂತ ಒಂದು ಪ್ಲಾನ್ ಹಾಕಿದ್ದೀನಿ. ನನ್ಗೆ ಯಾವ್ದೋ ಒಂದ್ ಭಾಗ ಪರ್ಮನೆಂಟ್ ಆಗಿ ಅಂಟಿಸ್ಬಿಟ್ಟಂಗಿದೆ, ಮೂವ್ಮೆಂಟೇ ಇಲ್ಲ. ಮುಗಿಲ್ಗಡೆ ಹೋಗ್ತಿದೆ ಕೂದಲು. ಹುಡುಗರು ಯಾವಾಗ ಮೀಸೆಯನ್ನು ಹಿಂಗ್ ತಿರುಗಿಸ್ತಾ ಇರ್ತಾರೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಶಿಲ್ಪಾಗೂ ಚಕ್ರವರ್ತಿ ಸರ್ಗೂ ವಿಗ್ ಹಾಕಿದ್ದೆ ತಡ, ಕದರ್ರೆ ಬೇರೆ. ಹೇಗಪ್ಪ ಕಾಪಾಡಲಿ
ದೃಷ್ಟಿ ಚಿನ್ನ ಕನಸಲ್ಲಿಯೂ ನನಸಲ್ಲಿಯೂ ನಿನ್ನ ನೆನಪಲ್ಲೇ ಇರುವೆ ನಿನ್ನೊಲವಿನ ಮಳೆ ಬಿಲ್ಲಿಗೆ ರಂಗು ತುಂಬಿ ಕೊಡುವೆ ಒಂದೇ ಹುಡುಗಿ ನನ್ನ ಮನಸ್ಸು ಗೊತ್ತೇನು ನಂದೇ ದೃಷ್ಟಿಯೇನು ನಮ್ ಚಕ್ರಿ ಡಾರ್ಲಿಂಗ್ ಏಯ್ ಹೆಂಗ್ ಮಿಂಚ್ತಾ ಮಿರ 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 ಅಂತ ಅಯ್ಯೋ ಅಲ್ಲ ಚಕ್ರವರ್ತಿ ಸರ್ ಅದು ಕಿಸ್ ನನಗ ಅವ್ರಗ ಮೇಡಮ್ಗ ಎಲ್ರಿಗೂ ಅಲ್ಲ ಮೊದಲನೇ ಶಾಸ್ತ್ರದ ಪ್ರಕಾರ ಶಿಲ್ಪಿ ಕೊಡ್ಬೇಕು ತಾನೆ ನೀವು ಚಕ್ರವರ್ತಿ ಸರ್ ನೀವ್ ಕಲ್ತಿದ್ದು ನಾವು ಕಲ್ಸಿದ್ದು ನಾನು ಕೊಟ್ಟಿದ್ದೆ ಅವಳು ಮುತ್ತು ಶಿಲ್ಪಣ್ಣ ಹೇಳಿ ಯೋಗಿ. ನೋಡ್ರ ಸರ್ ಹುಡುಗ ಆದ ತಕ್ಷಣ ಮರ್ಯಾದೆನೇ ಕಮ್ಮಿ ನೀವಿಬ್ರು ತುಂಬಾ ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡಿದ್ರ. ಸ್ಪೆಷಲಿ ಶಿಲ್ಪಾ, ನೀವು ಹುಡುಗರ ತರ ಸ್ಟೈಲ್ ಮಾಡುವಾಗ ತುಂಬಾನೇ ವೆರಿ ಕ್ಯಾಶುವಲ್ ಆಗಿ ಐ ಥಿಂಕ್ ಬ್ಯೂಟಿಫುಲ್ ಅಂಡ್ ಈವನ್ ಚಕ್ರಿ ಸರ್ ನೀವು ತುಂಬಾನೇ ಕ್ಯೂಟ್ ಆಗಿದ್ರೆ ನಾನು ಒಂದು ಮುತ್ತು ಕೊಡ್ಬೇಕು ಅನ್ಸುತ್ತೆ. ಒಂದ್ಸತಿ ಹಂಗೆ ಚಕ್ರವರ್ತಿ ಸರ್ ಹಿಂದಕ್ಕೆ ತಿರ್ಗಿ ಈಗ ಗುರುಗಳೇ ಸೀರಿಯಸ್ ಆಗಿ ಡ್ಯಾನ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಲಿಪ್ ಸಿಂಕ್ ಅನ್ನೋದು ಬರ್ಲೇ ಇಲ್ಲ. ಅವಾಗ ಕರೆಕ್ಷನ್ಸ್ ಆನ್ ಸ್ಪಾಟ್ ಅಲ್ಲಿ ನಡೀತಾ ಇತ್ತು. ಓಕೆ, ಬಟ್ ಇಟ್ ವಾಸ್ ಅ ವೆರಿ ಡೀಸೆಂಟ್ ಅಂಡ್ ವೆರಿ ಕ್ಯೂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ನೀವು ಧೈರ್ಯವಾಗಿ ಶಿಲ್ಪ ಪ್ರೊಫೆಷನಲ್ ಮಾಡೆಲ್ ಆಕೆ ಶಿ ಇಸ್ ಎ ವಂಡರ್ಫುಲ್ ಡ್ಯಾನ್ಸರ್. ಅವಳ ಜೊತೆ ಸರಿಸಮನಾಗಿ ನಿಂತು ಮಾಡಿದಿರಲ್ಲ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ಸ್. ವೆರಿ ಗುಡ್. ಎರಡನೇದು, ಈಗ ಮಾತಾಡ್ಕೊತಾ ಇದ್ರು ಹೊರಗಡೆ, ನೆಕ್ಸ್ಟ್ ಐಟಮ್ ಸಾಂಗ್ಗೆ ಚಕ್ರವರ್ತಿ ಅವ್ರನ್ನೇ ಬುಕ್ ಮಾಡ್ತಾರೆ. ನೀವೇನ್ ಹೇಳಿದ್ರು ಮಾಡ್ತೀನಿ. ಅದು ಅಯ್ಯೋ ಗುರುಗಳೇ, ನನಗ್ ಭಯ ಶುರು ಆಗ್ತಾ ಇದೆ. ಅಕಸ್ಮಾತ್ ಅವ್ರೇನಾದ್ರು ಐಟಮ್ ಸಾಂಗ್ ಮಾಡಿ ಸಖತ್ ಫೇಮಸ್ ಆಗ್ಬಿಟ್ರೆ ನಮ್ಗೆಲ್ಲ ಸಿಗಲ್ಲ. ಸೊ ಸಿಕ್ಕಿರೋದು ಒಂದೇ ಚಾನ್ಸ್. ನಾನು ಹೋಗ್ಬಿಟ್ಟು ಒಂದ್ಸಲಿ ಡುಯೆಟ್ ಆಡ್ಕೊಂಡ್ ಬಂದ್ಬಿಡ್ತೀನಿ. ಓ ಸುಬಾ, ಇಬ್ರೆ ಚಿನ್ನದಂತ ಹುಡುಗ ನನ್ನ ಟೀಮ್ ಇಂದ ನಮ್ ಚಕ್ರಿ ಡಾರ್ಲಿಂಗು, ನಮ್ ಶಿಲ್ಪಣ್ಣ ಇಬ್ರು ಡ್ಯಾನ್ಸ್ ಮಾಡಿದಾಯ್ತು. ಈಗ ನಿಮ್ ಕಡೆಯಿಂದ ಯಾರು ಬರ್ತಾರೋ ಕರ್ಸಿ ನೋಡೋಣ. ನಮ್ ಕಡೆಯಿಂದ ಸುನಾಮಿ ಎಪ್ಸೋ ಕೈಗಳಿಗೆ ಬಳೆ ತೊಟ್ಕೊಂಡು ಹುಡುಗಿ ವೇಷದಲ್ಲಿ ಸೊಂಟ ಬಳಸ್ಕೊಂಡು ರೊಮ್ಯಾನ್ಸ್ ಮಾಡಕ್ಕೆ ಅಂತ ಬರ್ತಾ ಇದ್ದಾನೆ ಸುನಾಮಿ ಕಿಟ್ಟಮ್ಮ ಮತ್ತು ರೌಡಿ ಬೋಜಪ್ಪ. ರೊಮ್ಯಾಂಟಿಕ್ ರೌಂಡ್ ಮಾಡಬೇಕು ಜೊತೆಲಿ ಬ್ಲಾಕ್ ರೌಂಡ್ ಕೊಟ್ಟಿದ್ದಾರೆ. ನೀವು ಹುಡುಗಿ ತರ ಮಾಡೋದು? ನಾನು ಹುಡುಗಿ ತರ ಎಲ್ಲ ಮಾಡಲ್ಲ ಸರ್. ಹುಡುಗಿ ತರ ಇಲ್ಲ, ನಾನು ಮಾಡಕ್ಕಲ್ಲ. ಅಮ್ಮನ ಹತ್ರ ಮಾತಾಡ್ದೇನೆ, ಹುಡುಗಿ ತರ ಎಲ್ಲ ಮಾಡಕ್ಕಾಗಲ್ಲ. ಸ್ಪೋರ್ಟ್ಸ್ ಸ್ಪಿರಿಟ್ ಕಳ್ಕೊಂಡಿರೋ ಕಿಟ್ಟಿ ಶೇವ್ ಮಾಡದೇ ಇರೋದು ರೆಡ್ ಟೀಮ್ಗೆ ಮೈನಸ್ ಪಾಯಿಂಟ್ಸ್ ಗ್ಯಾರಂಟಿ. ರೊಮ್ಯಾಂಟಿಕ್ ಸಾಂಗ್ಗೆ ಈ ವಯಸ್ಸಲ್ಲೂ ಎಕ್ಸ್ಪ್ರೆಷನ್ ಕೊಡ್ತಿರೋ ಭೋಜಮ್ನವ್ರನ್ನ ನಿಜವಾಗ್ಲೂ ಮೆಚ್ಚಲೇಬೇಕು. ತಾಯಿ ಮಗನ ಹತ್ರ ಫೀಲ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಹಿಂಗೆ ಬರ್ತಾರೆ. ರೊಮ್ಯಾಂಟಿಕ್ ರೌಂಡ್ ಕೊಟ್ರು. ರೊಮ್ಯಾಂಟಿಕ್ ಅಲ್ಲಿ ನಾನು ಶೋಗಳಲ್ಲೆಲ್ಲ ರೊಮ್ಯಾಂಟಿಕ್ ಯಾವತ್ತೂ ಮಾಡ್ದನ್ನೆಲ್ಲ ರೊಮ್ಯಾಂಟಿಕ್ ನನ್ಗೆಲ್ಲ ಬರೋದು ಇಲ್ಲ. ಬೋಜಮ್ ಅವರು ಮಾಡಿದ್ರು ತಲೆ ಕೆಟ್ಟಿ ಕೆರೆ ಹಿಡ್ದೋಯ್ತು ನನ್ಗೆ. ಎಕ್ಸ್ಪ್ರೆಷನ್ ಚೆನ್ನಾಗಿದ್ರು ಮುತ್ ಕೊಡೋ ಮೂಮೆಂಟ್ ಬಂದಾಗ ಮಾತ್ರ ಮಾರುದ್ದ ಓಡ್ ಹೋಗೋ ಭೋಜಮ್ನವ್ರಿಗೆ ನಾಚಿಕೆನೋ ನಾಚಿಕೆ. ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಭೋಜಮ್ ಅವರು, ಆ ಮೂಮೆಂಟ್ಗಳು ಗೊತ್ತಾಗ್ತಿಲ್ಲ, ಫೀಲ್ ಕೊಡ್ತಿಲ್ಲ.
ರೊಮ್ಯಾಂಟಿಕ್ ಗ್ರೌಂಡಲ್ಲಿ ಈ ವೇಜಲ್ಲಿ ಮಾಡಬೇಕು ಅವ್ರಿಗೆ ಕಷ್ಟ ಆಗುತ್ತೆ. ಆದರೂ ಮಾಡೇ ಮಾಡ್ತೀನಿ ಅಂತ ಮಾಡ್ತಾರೆ. ಅವಾಗ ಕಿಸ್ ಕೊಡೋದು ಒಂದು ಸೀನೆಲ್ಲ ಆಯ್ತು. ಕಿಸ್ ಕೊಡೋಕೆ ಬಂದು ಓಡ್ತಾರೆ, ಬಿದ್ದು ಎಲ್ಲಿ ಓಡುತ್ತೆ ಅವ್ರಿಗೂ ಗೊತ್ತಾಗುತ್ತೆ. ಎಲ್ಲ ಕಡೆ ಆಯ್ತೆಲ್ಲ ಕಡೆ ಗಡ್ಡ ಹಾಕ್ತಿದ್ದಂಗೆ ನನಗೆ ಒಂಥರ ಮೈಂಡಲ್ಲಿ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ನಾನು ಹೆಂಗಸು ಅಂತ ಹೇಳಿ ತೋರಿಸ್ಲೇ ಕೊಡಬಾರ್ದು ಅಂತ ಏನೇನೋ ಆಸೆ ಆಗಿತ್ತು ನನಗೆ. ನೋಡಕ್ ಬೊಂಬಾಟ್ ಲುಕ್, ಡ್ಯಾನ್ಸ್ ಮಾತ್ರ ವೀಕು. ಇರ್ಲಿ ನೋಡೋಣ. ಭೋಜಮ್ನವ್ರೆ, ಬೆಸ್ಟ್ ಆಫ್ ಲಕ್. ನೋಟದ ಬಾಣವು ದಾಟಿದೆ ಆಗಲೇ, ಜೀವವೇ ಹೋದರೂ ಹೋಗಲೇ ಜಿಯಾ ತೆರಿ ಜಿಯಾ ಮೇರಿ ಜಿಯಾ ಮೇರಿ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬುಟ್ಟಿಡ್ಲ, ಒಂದೊಳ್ಳೆ ಬೈಗುಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೆ ಮುಚ್ಚಿಡ್ಲ. ಏಯ್ ನಾನು ಮತ್ತೆ ಮ್ಯೂಸಿಕ್ ಹಾಕಪ್ಪ. ನಾನು ಒಂದು ನಿಮಿಷ ಮೇಡಮ್, ನಾ ಇಲೆಕ್ಟೆಡ್ ಮ್ಯೂಸಿಕ್. ಈಗ ಮಾಡಿ ರೊಮ್ಯಾನ್ಸ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಕಿಟ್ಟಿ, ನಿನ್ ಮುಖ ನೋಡ್ಬೇಕು ಅಂತ ಆಸೆ. ಆ ಬಟ್ಟೆ ಕಿತ್ತಾಕು. ಮುಖ ಚೆನ್ನಾಗಿದೆ. ಕರ್ನಾಟಕ ಪೂರ್ತಿ ನೋಡ್ಲಿ ನಿನ್ ಮುಖನ ಇವತ್ತು. ನಾವು ನೋಡ್ಲೇಬೇಕು. ಯೋಗಿ ಬೇಕಾ? ಪೂಜಾ ಗಾಂಧಿ ಅವ್ರು ಬೇಕಾ? ಅಷ್ಟೊಂದು ಬ್ಯೂಟಿಫುಲ್ ಡ್ರೆಸ್ ಹಾಕಿ, ಅಷ್ಟೊಂದು ಬ್ಯೂಟಿಫುಲ್ ಫಿಗರ್. ಏನು ಮರ್ಯಾದೆ ಹೋಗುದಿಲ್ಲ ಅಲ್ಲಿ. ತೆಗಿಯಪ್ಪ, ನಾವು ನೋಡ್ಬೇಕು. ಇರೋ ಹುಡುಗಿ ಯೋಗಿ, ನೀವು ಕೇಳಪ್ಪ. ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಗುರುಗಳೇ, ನಾವು ನಿನ್ನೆ ಅವ್ರಿಗೆ ರೂಲ್ಸ್ ನ ಹೇಳಿದಾಗ ತುಂಬಾ ಕ್ಲಿಯರ್ ಆಗಿ ಹೇಳಿದ್ವಿ. ಗಂಡು ಮಕ್ಳು ಎಲ್ಲಾರು ದಾಡಿ ಮೀಸೆನ ತೆಗೆದು ಹೆಣ್ಮಕ್ಳಾಗ್ತೀರಾ ಅಂತ ಹೇಳಿದ್ವಿ. ಹೌದು. ನಾವ್ ಹೇಳಿದ್ದೇನು, ಕಿಟ್ಟಿ ಮಾಡಿದ್ದೇನು? ಇಲ್ಲ ಅಣ್ಣ, ಅದು ದೇವಸ್ಥಾನಕ್ಕೆ ಬಿಟ್ಟಿದ್ದೀನಿ, ಅದರಿಂದನೇ ನಾನು ಮಾಡಕ್ಕಾಗಿಲ್ಲ. ಅದೆಲ್ಲ ಇರ್ಲಿ. ಡೈಲಾಗ್ ಕಿಂಗ್ ಕಿಟ್ಟಿ, ರೂಲ್ಸ್ ಅಂದ್ಮೇಲೆ ರೂಲ್ಸ್ ಅಲ್ವಾ ಎಲ್ಲಾರ್ಗುನು. ಹೌದಣ್ಣ. ಇಲ್ಲೇ ದೇವ್ರಿಗೆ ಕೊಡ್ತಾ ಇದೀನಿ ಅಂತ ಕೊಟ್ಟಿದ್ರಾಗೋಗಿರೋದಲ್ಲ, ದೇವ್ರನ್ನ ನೆನ್ಸ್ಕೊಂಡು. ಪೂಜಾಜಿ, ಅದೇ ಅವ್ರ ಯೋಗಿ ಅವ್ರು ಹೇಳ್ದಾಗೆ ಏನ್ ನಿಮ್ಗೆ ಟಾಸ್ಕ್ ಸಿಕ್ಕಿದೆ ಅದಕ್ಕೆ ನೀವೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಯು ಶುಡ್ ಹ್ಯಾವ್ ಡನ್ ಇಟ್. ಬಟ್ ಎನಿವೇಸ್ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಈಗ ಹೇಳೋಕೆ ಇಷ್ಟಪಡ್ತೀನಿ. ಸ್ವಲ್ಪ ಬ್ಲ್ಯಾಂಕ್ ಇತ್ತು. ಏನಂದರೆ ಎಲ್ಲ ನಿಮಗೆ ಪ್ರಾಪ್ಸ್ ಇತ್ತು, ಎಲ್ಲ ಡಾನ್ಸರ್ಸ್ ಚೆನ್ನಾಗಿತ್ತು. ಅವ್ರ ಪಾಪ ಭೋಜಮ್ಮ ಅವರು ತುಂಬ ಪ್ರಯತ್ನ ಪಡ್ತಾ ಇದ್ರು, ಬಟ್ ಅವ್ರಿಗೆ ಸಪೋರ್ಟ್ ಸಿಗ್ಲಿಲ್ಲ. ಸ್ವಲ್ಪ ನಿಮ್ಮ ಫೇಸ್ ನೀವು ತೋರಿಸ್ತಾ ಇದ್ರೆ ಸ್ವಲ್ಪ ಎಕ್ಸ್ಪ್ರೆಷನ್ ಬರ್ತಾ ಇದ್ರು, ಇಟ್ ವುಡ್ ಹ್ಯಾವ್ ಬೀನ್ ಕವರ್ಡ್ ಅಪ್. ಅಲ್ಲ, ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಕವರ್ ಮಾಡ್ಬೋದು, ಫೇಸ್ ನೇ ಕವರ್ ಮಾಡ್ಕೊಂಡು ಇನ್ನೇನ್ ಕಾಣಿಸ್ತದೆ ನಮ್ಗೆ. ವಂಡರ್ಫುಲಿ ಸೆಡ್. ಬಟ್ ಏನಂದ್ರೆ ಕಿಟ್ಟಿ 2 ದಿನಗಳ ಹಿಂದೆ ಅಷ್ಟೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದು. ಮತ್ತು ಈ ಕ್ರೂಷಿಯಲ್ ಹಂತದಲ್ಲಿ ಆತ ಮೀಸೆ ಗಡ್ಡ ತೆಗಿದೆ, ಮುಖ ಕವರ್ ಮಾಡಿಕೊಂಡು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ದಾನೆ. ಐ ಆಮ್ ನಾಟ್ ಅಟ್ ಆಲ್ ಹ್ಯಾಪಿ.
ಬಿಕಾಸ್ ರೆಡ್ ಟೀಮ್ ನಾ ರೆಪ್ರೆಸೆಂಟ್ ಮಾಡ್ತೀನಿ, ಬ್ಲೂ ಟೀಮ್ ನ ಯೋಗಿ ರೆಪ್ರೆಸೆಂಟ್ ಮಾಡ್ತಾನೆ. ರೆಡ್ ಟೀಮ್ ಕಂಟಿನ್ಯೂಸ್ ಆಗಿ 7 ಸಲ ಗೆದ್ದಿದೆ. ಇದು 8ನೇ ಎಫರ್ಟ್ ಅವ್ರದ್ದು, ಇದು ಬೇಕಿತ್ತು ಅವ್ರಿಗೆ. ಅದನ್ನ ಈಗೇನಾಯ್ತು, ಈ ಪರ್ಫಾರ್ಮೆನ್ಸ್ ನನಗೆ ಸಮಾಧಾನ ಇಲ್ಲ. ಹಾರಿಬಲ್ ಪರ್ಫಾರ್ಮೆನ್ಸ್ ಬೈ ಕಿಟಿ. ಕರ್ನಾಟಕ ನೋಡುತ್ತಿದ್ದಾನ ಕಿಟಿ, ಅಂತ ಡ್ಯಾನ್ಸರ್ ಆಗಿ ನೋಡಿ, ಅಂತ ಫೈಟರ್ ಆಗಿ ನೋಡಿ, ಅಂತ ಪರ್ಫಾರ್ಮರ್ ಆಗಿ ನೋಡಿ. ವಿ ಎಕ್ಸ್ಪೆಕ್ಟ್ ಮೋರ್. ಓಕೆ ಗುರುಗಳೇ, ನೋಡೋಣ ನೆಕ್ಸ್ಟ್ ಬರೋಂತ ಪರ್ಫಾರ್ಮೆನ್ಸ್ ಅಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ. ನಾವು ಮಾರ್ಕ್ಸ್ ಹಾಕೋಣ. ಕನ್ನಡ ಹಾಡಿಗೆ ರೊಮ್ಯಾನ್ಸ್ ಮಾಡಿದ್ದಾಯ್ತು. ಈಗ ಬಾಲಿವುಡ್ ರೌಂಡ್ ಅಲ್ಲಿ 2 ಟೀಮ್ಗಳು ಸ್ಟೆಪ್ ಹಾಕಕ್ಕೆ ರೆಡಿ ಆಗಿದ್ದಾರೆ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗುರುಗಳೇ? ಯಾರನ್ನ ಕರ್ಸೋಣ ಫಸ್ಟ್? ಕಿಟ್ಟಿ ಅಲ್ದೇ ಅವ್ರ ಅಪ್ಪನ್ ಕರ್ಸಮ್ಮ. ನಾನು ಕಿಟ್ಟಿ ಅವ್ರ ಅಪ್ಪನ್ ಕರ್ಸಲ್ಲ, ಕಿಟ್ಟಿ ಅವ್ರ ಅಮ್ಮನ್ ಕರ್ಸ. ಇವಾಗ ಬರ್ತಾ ಇದಾರೆ ಮುಂದಿನ ಜಬರ್ದಸ್ತ್ ಜೋಡಿ, ಕೋಟೆ ದೇವಮ್ಮ ಬಾಡಿ ಬಿಲ್ಡರ್ ರಘು. ಟಕು 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 ಗಯಾ. ಅದು ಹೇಳಕ್ ಬರಲ್ಲ, ಹಿಂದಿ ಹಾಡು ಕೊಟ್ಟಿದ್ರು. ಹಿಂದಿ ಎಲ್ಲ ನಂಗೆ ಬರಲ್ಲ. ದೇವಮ್ಮ ನನ್ನ ಜೊತೆಗೆ ಮೇಲ್ ಡ್ಯಾನ್ಸರು, ನಾನು ಅವ್ರ ಜೊತೆಗೆ ಒಂದು ಹೀರೋಯಿನ್ ಇದ್ದಂಗೆ. 1 2 3 4. ದೇವಮ್ಮನವ್ರೆ, ಏನಿದು ಕೈ ಆಡಿಸಿ ಮೂವ್ಮೆಂಟ್ ಮಾಡಿ ಅಂತಂದ್ರೆ ಒಳ್ಳೆ ತಮಟೆ ಬಾರಿಸೋರ್ ತರ ಬಾರಿಸ್ತಾ ಇದ್ದೀರಾ. ಕನ್ನಡ ಆಗಿರೋ ಹೆಂಗೆ ಅಂತ ಗೊತ್ತಾಗೋದು. ಇದು ಹಾಡಿಗೆ ಯಾವ ಸ್ಟೆಪ್ಪು, ಯಾವ ಹಿಂದಕ್ಕೆ ಹೋಗ್ಬೇಕು, ಯಾವ ಮುಂದಕ್ಕೆ ಹೋಗ್ಬೇಕು, ಯಾವ ಹಿಂಗೆ ಇದನ್ಬೇಕು ಹಿಂಗನ್ಬೇಕು ಅನ್ನೋದೇ ಒಂಥರ ಕನ್ಫ್ಯೂಷನ್ ಆಯ್ತಾ ಇದೆ ನನಗೆ. ಹಾಕೊಂಡು ರುಬ್ತಾ ಇದಾರೆ. ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್. ಊರಿಗೆ ಮಾರಮ್ಮ ಬಂದ್ರೆ ಇಷ್ಟ, ಆದ್ರೆ ಮೈ ಮೇಲ್ ಬಂದ್ರೆ ಕಷ್ಟ. ದೇವಮ್ಮನವ್ರೆ, ಏನ್ರಿ ನಿಮ್ ಡ್ಯಾನ್ಸು? ಒಳ್ಳೆ ಮೈ ಮೇಲ್ ಮಾರಮ್ಮ ಬಂದಂಗೆ. ಆದ್ರೆ ಸುಮ್ಮನೆ ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇರ್ತೀವಿ. ಈ ಲೆವೆಲ್ ಮೇಕಪ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ಹುಡುಗಿಯರಿಗೆಲ್ಲ ಹ್ಯಾಟ್ಸ್ ಆಫ್. ಮೀಸೆ ಎಲ್ಲ ಹಾಕಿದ್ರು, ಮೀಸೆ ಎಲ್ಲ ಹಾಕಿ ಹುಡುಗನ್ ತರ ಕಾಣಬೇಕು ಅಂತ ಹೇಳಿ ಎಲ್ಲ ಮೇಕಪ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಡ್ಯಾನ್ಸ್ ಹೇಗಾದ್ರೂ ಇರಬಹುದು, ಆದ್ರೆ ಸೂಪರ್ ಸೀನಿಯರ್ ದೇವಮ್ಮನವ್ರಿಗೆ ಮೀಸೆ ಗೆಟಪ್ ಬಂದಿದೆ ತಡ. ಸೂಪರು ಸೂಪರು. तू है मेरी दिलरुबा, क्या लगती है बार बार। तू है मेरी दिलरुबा, क्या लगती है बार बार। दिल से दिल मिल गया, मुझसे कैसी ये हया। ಏನ್ ಮಾಡ್ತಾ ಇದ್ದೀರಾ ನೀವಿಲ್ಲಿ? ಏನ್ ಮೀಸೆ, ಏನ್ ಗೆಟಪ್ಪು. ಈಗ ದೇವಮ್ಮ ಒಂದು ಡೈಲಾಗ್ ಹೇಳ್ಬೇಕು. ಕೋಟೆ ದೇವಪ್ಪ ಮುಟ್ರೆ ಬಲಿಯಪ್ಪ ಅನ್ಸುದ್ದಿ ಬರ್ಬೇಡ್ರಪ್ಪ, ಬಂದ್ರೆ ಪೀಸ್ ಪೀಸಪ್ಪ. ಕೋಟೆ ದೇವಮ್ಮ ಅಲ್ಲ, ಕ್ವಾರ್ಟರ್ ದೇವಮ್ಮ. ಗುರುಗಳೇ, ನಾನು ನನ್ನ ಲೈಫ್ ಅಲ್ಲಿ ಈ ಲೇಡಿ ಬಾಡಿ ಬಿಲ್ಡರ್ಗಳನ್ನ ಬರೀ ಟಿವಿಲಿ ನೋಡ್ತಾ ಇದ್ದೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಪ್ರತ್ಯಕ್ಷವಾಗಿ ನೋಡಿದೀನಿ.
ಆಕ್ಚುಲಿ ಅವರು ಹುಡುಗಿ ಅಂತಾನೆ ಅನಿಸ್ತಾ ಇದೆ. ಬ್ಯೂಟಿಫುಲ್ ಆಗಿ ಪೂಜಾಜಿ ಬನ್ನಿ ಇಲ್ಲಿ ಇನ್ನೊಂದ್ಸಲ ಫೀಲ್ ಮಾಡಿ, ಜಸ್ಟ್ ಫೀಲ್. ಆಮೇಲೆ ದೇವಮ್ಮ ಆಲ್ಸೋ ವಾಸ್ ಲುಕಿಂಗ್ ಲೈಕ್ ಒನ್ ಪಕ್ಕ. ದೇವಪ್ಪ ಓಕೆ ದೇವಮ್ಮ ಅವರೇ, ಇವಾಗ ಹಾಡ್ಗೆ ಡ್ಯಾನ್ಸ್ ಆಡಿದ್ರಿ ಅಲ್ವಾ, ಅದೇ ಹಾಡ್ನ ನೀವ್ ಹಾಡಿ ಕೇಳಿಸ್ಕೊಳ್ಳೋಣ. ಆಯ್ತು. ದೇವಮ್ಮ ಅವರು ಅದನ್ನ ಕನ್ನಡದಲ್ಲಿ ಹೇಳ್ತಾರೆ, ನೀವ್ ಹಿಂದಿಲಿ ಹೇಳಿ, ಅವರೇ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಂತಾರೆ ಕನ್ನಡದಲ್ಲಿ. ಧಕ್ ಧಕ್ ಕರ್ನೆ ಲಗ. ಆಟದ ಟಕ್ಕ 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 ಟಕ್ಕ. ದೇವಮ್ಮರೇ, ನಿಮಗೆ ಬರ್ದೇ ಇರೋ ಲ್ಯಾಂಗ್ವೇಜ್ಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಎಕ್ಸ್ಟ್ರಾರ್ಡಿನರಿ ಎಫರ್ಟ್. ಓಕೆ ಗುರುಗಳೇ, ಇವರ ಪರ್ಫಾರ್ಮೆನ್ಸ್ ನಿಮ್ಗೆ ಹೆಂಗ ಅನ್ಸ್ತು? ಯೋಗಿ ಸ್ಟೈಲ್ ಹೇಳ, ಎಕ್ಸ್ಟ್ರಾರ್ಡಿನರಿ. ಯಾಕೆ ಅಂತ ಹೇಳ್ಬಿಡ್ತೀನಿ. ಒಂದು ಮಗ ಮಾಡಿದ ತಪ್ಪು ಅಮ್ಮ ಮಾಡ್ಲಿಲ್ಲ, ಫುಲ್ ಡೆಡಿಕೇಶನ್. ಆಕೆ ಹಿಂದಿ ಬರಲ್ಲ, ಹಿಂದಿ ಅರ್ಥ ಆಗಲ್ಲ, ಲಿರಿಕ್ಸ್ ಏನು ಅಂತ ಗೊತ್ತಿಲ್ಲ, ಬಟ್ ಡೆಡಿಕೇಶನ್ ಎಕ್ಸ್ಟ್ರಾರ್ಡಿನರಿ. ಇನ್ನೊಂದು ರಘು ರಮಪ್ಪ ಬಂದು ಬಾಡಿ ಬಿಲ್ಡರ್, ಸಿಕ್ಕಾಬಿಟ್ಟೆ ಸ್ಟಿಫ್ ಬಾಡಿ, ರಿಜಿಡ್ ಅದು. ಅದರಲ್ಲಿ ಒಂದು ಹುಡುಗಿಗೆ ಎಷ್ಟು ಲಾವಣ್ಯ ಕೊಡಬೇಕು, ಎಷ್ಟು ಮ್ಯಾಕ್ಸಿಮಮ್ ಮಾಡಬಹುದು, ಹಿ ಹಸ್ ಟ್ರೈಡ್ ಹಿಸ್ ಬೆಸ್ಟ್. ಹಾಗಾಗಿ ಆ ಜುಗಲ್ಬಂದಿ ವರ್ಕ್ ಆಗಿದೆ. ಇಟ್ಸ್ ಟೂ ಗುಡ್. ಸೂಪರ್, ಚೆನ್ನಾಗಿತ್ತು. ಅಂಡ್ ವೆರಿ ಬ್ಯೂಟಿಫುಲ್, ರೊಮ್ಯಾಂಟಿಕ್, ಸ್ವೀಟ್ ಆಗಿ. ಅಂಡ್ ರಘು ಅವ್ರು ಚೆನ್ನಾಗಿ ಲೈನ್ಸ್ ಎಲ್ಲ ಹಾಡಿದ್ರು. ಅಂಡ್ ದೇವಮ್ಮ ಕೂಡ ತುಂಬಾನೇ ಕಾನ್ಫಿಡೆನ್ಸ್ ಇಂದ ಡ್ಯಾನ್ಸ್ ಮಾಡಿದ್ರು. ಅಂಡ್ ಬ್ಯೂಟಿಫುಲ್ ಸಾಂಗ್, ವೆರಿ ನೈಸ್ ಪರ್ಫಾರ್ಮೆನ್ಸ್. ಯೋಗಿ, ನಿಮ್ಮ ಟೀಮ್ ಅಪ್ಪ, ನಾವುಗಳು ಬ್ಯೂಟಿಫುಲ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದೀವಿ. ವಾಟ್ ಇಸ್ ಯುವರ್ ರಿಯಾಕ್ಷನ್? ಇಷ್ಟೊಂದು ಓವರ್ ಆಗೆಲ್ಲ ರಿಯಾಕ್ಟ್ ಮಾಡ್ಬಿಟ್ಟು ಹೇಳ್ದೆ ಅಂದ್ರೆ ಗುರುಗಳೇ, ಇದ್ರಲ್ಲಿ ಡ್ಯಾನ್ಸ್ ಇತ್ತು, ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಅಂಡ್ ಅದ್ರ ಜೊತೆಗೆ ರಘು ಆ ಒಂದು ಎಕ್ಸ್ಪ್ರೆಷನ್ಸ್ ನ ಕೊಟ್ನಲ್ಲ, ತುಂಬಾ ಚೆನ್ನಾಗಿತ್ತು. ದೇವಮ್ಮ ಅವರು ಒಬ್ಬ ಹುಡುಗ ಸಿಕ್ಕಿರೋ ಹುಡುಗಿನ ಬಿಡಲ್ಲ ಅಂತ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ಎಳ್ದಾಡ್ಕೊಳ್ಳೋದು, ದೂರ ಹೋದ್ರು ಹೇಳ್ಕೊಳ್ಳೋದು. ಓಕೆ, ಅವ್ರ ರೊಮ್ಯಾನ್ಸ್ಗೆ ನೀನ್ ಬಾಡಿ ಬಿಲ್ಡರ್ ಆಗಿದ್ದಕ್ಕೆ ತಡ್ಕೊಂಡೆ, ನಾನೇನಾರು ಆಗಿದ್ರೆ ಮುರಿದೋಗ್ಬಿಡ್ತಿದ್ದೆ. ಅಂಡ್ ಅದೇ ಜೋಶಲ್ಲಿ ಗುರುಗಳೇ ಮಾರ್ಕ್ಸ್ ಹಾಕ್ಬಿಡೋಣ, ನೀವು ಬಂದು ಕೂತ್ಕೊಳ್ಳಿ. ರೆಡ್ ಅಂಡ್ ಬ್ಲೂ ಟೀಮು ಬಾಲಿವುಡ್ ಹಾಡ್ಗೆ ಹೆಜ್ಜೆ ಹಾಕಿದಾಯ್ತು. ನೆಕ್ಸ್ಟ್ ಕ್ಯಾಟಗರಿಗೆ ಹೋಗಿಂತ ಮುಂಚೆ ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ತೋರಿಸ್ತೀನಿ. ಯಾರು ನೋಡಿಲ್ಲ ಇನ್ನು, ಫಸ್ಟ್ ಟೈಮ್ ನೋಡ್ತಾ ಇದೀವಿ. ಹಾಗಪ್ಪ ನಮ್ಮ ಅಭಿನೇತ್ರಿ ಫಿಲಮ್ದು ಪ್ರೊಮೋ. ಮಿಸ್ಟರ್ ಕೃಷ್ಣರಾಜು, ಕಾಮ ಅನ್ನೋದು 10 ನಿಮಿಷಕ್ಕೆ ಕರಗಿ ನೀರಾಗೋಗುತ್ತೆ. ಪ್ರೇಮ ಅನ್ನೋದು ಕೋಟಿ ಸೂರ್ಯರ ಶಾಖ ತಾಕಿದ್ರು ಕರಗೋದು ಇಲ್ಲ, ಸಾಯೋದು ಇಲ್ಲ. ನಾವು ಸತ್ ಮೇಲೂ ಅದು ಬದುಕಿರತ್ತೆ. ಅದಕ್ಕೆ ಹೇಳೋದು ಕೃಷ್ಣರಾಜು, ನಾವ್ ಯಾರನ್ನು ಕಾಮಿಸ್ಬಾರ್ದು, ಪ್ರೇಮಿಸ್ಬೇಕು. ಗುರುಗಳ ಇನ್ನೊಂದು ನೋಟಿಸ್ ಮಾಡಿದ್ರ, ಅಲ್ಲಿ ನಾನು ಕೇಳಿಸಿದ್ದು ಪೂಜಾ ಗಾಂಧಿ ಅವ್ರ ವಾಯ್ಸನ್ನೇ. ನೀವೇ ಡಬ್ ಮಾಡಿದಿರಲ್ಲ? ವಾವ್, ಪಂಜಾಬ್ ಬಡಗಿ ಕನ್ನಡನ ಕಲಿತು ಸ್ಪಷ್ಟವಾಗಿ ಡಬ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್, ಹ್ಯಾಟ್ಸ್ ಆಫ್ ನಿಮ್ಗೆ. ಅದೇ ಖುಷಿಲಿ ಪೂಜಾ ಗಾಂಧಿ ಅವರೇ, ಇವಾಗ ನೀವು ಡೈಲಾಗ್ ಹೇಳಿದ್ರಲ್ಲ, ಅಲ್ಲಿ ಒಂದು ಡೈಲಾಗ್ ಹೇಳ್ಬಿಡಿ. ನಾನು ಕನ್ನಡದ ಕೆಚ್ಚೆದೆಯ ಹೆಣ್ಣು, ಕೈಯಲ್ಲಿ ಕತ್ತಿ ಹಿಡಿದ್ರೆ ಕಿತ್ತೂರ್ ಚೆನ್ನಮ್ಮ, ಕಚ್ಚೆ ಕಟ್ಟಿ ನಿಂತರೆ ದುರ್ಗದ ಓಬವ, ಕರುಣೆಯಿಂದ ಬಂದ್ರೆ ತಲೆ ಕಾಯ್ದು ಕಾಯುವ ಕಾವೇರಿ. ಅಂದ್ರೆ ತುಂಬಾ ಡೈಲಾಗ್ಸ್ ಇದೆ, ಎಲ್ಲ ಹೇಳ್ಬಿಟ್ರಿ. ವಂಡರ್ಫುಲ್ ರೇ, ಸೂಪರ್. ಕಂಗ್ರಾಚುಲೇಷನ್ಸ್. ಈ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಲಿ, ದೊಡ್ಡ ಯಶಸ್ಸಾಗತ್ತೆ ಅಂತ ಎಲ್ಲರ ಪರವಾಗಿ ನಾವು ಹೇಳಕ್ ಇಷ್ಟಪಡ್ತೀವಮ್ಮ. ಗಾಡ್ ಬ್ಲೆಸ್ ಯು. ಇಲ್ಲಿ ತನಕ 2 ರೌಂಡ್ಗಳು ಮುಗ್ದಿದೆ. ಒಂದು ರೊಮ್ಯಾಂಟಿಕ್ ಡುಯೆಟ್, ಇನ್ನೊಂದು ಬಾಲಿವುಡ್ ರೌಂಡ್. ಮುಂದೆ ಬರೋ ರೌಂಡು ಎಲ್ಲರ ಮುಖದಲ್ಲೂ ನಗು ತರಿಸುವಂತ ರೌಂಡು ಕಾಮಿಡಿ. ಯಾಕೆಂದ್ರೆ ಜನಗೆ ನಗ್ಸೋ ಕಷ್ಟ, ಅಡ್ಸೋ ಕಷ್ಟ. ಹೌದು, ಪ್ರೊಡ್ಯೂಸರ್ ಕರೆಕ್ಟ್ ಆಗಿರೋ ಮಾತು ಹೇಳಿದ್ದಾರೆ. ಈಗ ನಗ್ಸಕ್ಕೆ ಬರ್ತಾ ಇದ್ದಾರೆ ಜಗ ಜಟ್ಟಿ, ಬಾಯಿ ಬಡ್ಕಿ ಸೌಮ್ಯ. ಟಾಯ್ಲೆಟ್ ಹೋಗ್ತೀನಿ ಅಂತ ಹೇಳಿ ಓಡ್ ಬಂದ್ ಕೂತಿದ್ದೀರ, ಬೇಜಾರಾಗುತ್ತೆ ಗೊತ್ತಾ? ಅವ್ರು ನೋಡಿದ್ರೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟು ನಾನ್ ಮೀಸೆ ಬೋಳ್ಸಲ್ಲ. ಮೀಸೆ ಬೆಳೆಯೋದಕ್ಕೆ ಕೆಲವು ಆಯಿಲ್ ಇರುತ್ತೆ, ಬೇಗ ಬೇಗ ಇದಾಗೋದಕ್ಕೆ. ನಿಜ, ಪ್ರಾಮಿಸ್. ಸೀನಿಯರ್ ಸಾಹೇಬ್ರೆ, ಎಣ್ಣೆ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ರ?
7 ಸಲ ನಮ್ಮ ಟೀಮ್ ಸೋತಿದೆ. ಅದಕ್ಕೆ ಇವಾಗ ನಮ್ದು 7 ಸಲ ಸೋತೈತೆ ಮೀಸಿ ಬೋಳ್ಸೋಣತ್ತೀರಿ. ತುಂಬಾ ಅಂದ್ರೆ ತುಂಬಾನೇ ಕನ್ವಿನ್ಸ್ ಮಾಡಿದೆ ಜಟ್ಟಿ ಮನೆಯವ್ರನ್ನ. ಹೇಗ್ ಹಾಕೊಂಡ್ ರುಬ್ಬೋದು ಅಂತ ಪಾಪ ಸೌಮ್ಯಂಗ್ ತಲೆ ಕೆಟ್ಟ ಹೋಯ್ತು. ಮೀಸೆ ಕಟ್ ಮಾಡೋದ್ ಬೇಡ, ಅಟ್ಲೀಸ್ಟ್ ಪ್ರಾಕ್ಟೀಸ್ಗಾದ್ರೂ ಬನ್ನಿ ಅಂತಿದ್ದಕ್ಕೆ ಪುಣ್ಯಾತ್ಮ ಒಪ್ಕೊಂಡಿದ್ದೆ ಹೆಚ್ಚು. ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಜೋಶಲ್ಲಿ ಮಾಡ್ತಾ ಇದ್ರು, ಸೊಂಟ ಎಲ್ಲ ಹುಡ್ಗಿರ್ ತರಾನೇ ಕುಣಿಸ್ತಾ ಇದ್ರು. ಹುಡುಗಿಗೆ ಜಾಸ್ತಿ ಬಂದ್ಬಿಟ್ಟಿದೆ. ಸೊ ಪಾರ್ಲರಿಗೆ ಕಳ್ಸಿ ಎಲ್ಲ ರೆಡಿ ಮಾಡಿಸಿ ಕರ್ಕೊಂಡ್ ಬರ್ತಾ ಇದೀನಿ. ಸಖತ್ ಎಂಟರ್ಟೈನ್ ಮಾಡ್ಬೇಕು ಅಂತ ಹೇಳಿ ರೆಡಿ ಆಗಿದೀವಿ. ಜಟ್ಟಿ ಅಂತ ನಾನು ಅಲ್ಲೂ ಕನ್ವಿನ್ಸ್ ಮಾಡ್ತಾ ಇದ್ದೆ, ಜಟ್ಟಿ ಮಣಿ ಸರ್ ಎಷ್ಟು ಚೆನ್ನಾಗಿ ನಗಾಡ್ತಾ ಇದ್ದೀರಾ, ಪ್ಲೀಸ್ ಮೀಸೆ ಒಂದು ಬೋಳ್ಸ್ಬಿಡಿ, ಸೂಪರ್ ಆಗಿರುತ್ತೆ. ಸಡನ್ ಆಗಿ ಓಡೋಗ್ಬಿಟ್ಟಿದ್ದಾರೆ. ಬೇಕಾಗಲ್ಲ, ಮನೆಗೆ ಹೋಗ್ತೀನಿ ನಾನು ಅಂತೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಗೊತ್ತಾಯ್ತಲ್ಲ ನಮ್ಮ ಮಾತಿಗೆ ಯಾರು ಮರ್ಯಾದೆ ಇಲ್ಲ ಅಂತ. ಸ್ವಲ್ಪ ಇದು ಮಾಡಿದಾಳ, ನೀವೊಂದು ಕ್ಯಾಪ್ಟನ್ ಆಗಿ ಈ ಮಟ್ಟಿ ಬರಬಾರ್ದು ಬಾಯಿ. ನಾನು ಅವಾಗ ಒಂಥರ ಸೆಂಟಿಮೆಂಟ್ ಡೈಲಾಗ್ ತೆಗೆದೆ, ಮುನ್ಸ್ಕೊಂಡು ಹೋಗೋ ತರ ಎಲ್ಲ ಮಾಡಿದೆ. ರಾಜ್ಕುಮಾರ್ ಅವರು ಓಯಿಲೇಶ್ವರ ಬಂತಲ್ಲ, ಓಯಿಲೇಶ್ವರ ಫಿಲ್ಮ್ ಪಾತ್ರಕ್ಕೋಸ್ಕರ ತಲೆನೇ ಬೋಡ್ಸೋದು. ಅವ್ರ ತಾಯಿ ಬದುಕಿದ್ರು, ಅವಾಗ ತಾಯಿ ಬದುಕಿದ್ದಾಗ ತೆಗಿಯಂಗಿಲ್ಲ. ಅವನು ಬಂದು ನೀಟಾಗಿ ಮಾಡಿ ಶೇಪ್ ವಾಪಸ್ ಬರೋ ಮಾಡ್ಕೊಡೋ ಜವಾಬ್ದಾರಿ ನಂದಪ್ಪ. ಅಷ್ಟು ಖರ್ಚು ಅಂದಪ್ಪ. ತೆಗ್ಸೋದ್ರಿಂದ ಏನೂ ಇಲ್ಲ ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ಜಟ್ಟಿಮಣಿ ಸರ್ ಒಪ್ಕೊಂಡು ಬಟ್ ಆ ಟೈಮಲ್ಲಿ ನನಗೆ ಅವ್ರು ಮಾಡ್ತಿದ್ರ ರೀತಿ ನೋಡಿ ನನಗೆ ಒಂಥರ ಮನ್ಸಿಗೆ ಒಂಥರ ನೋವು ಸ್ಟಾರ್ಟ್ ಆಯ್ತು. ಇಂಥ ಒಬ್ಬ ಮನುಷ್ಯ ನನ್ನ ಲೈಫ್ ಟೈಮಲ್ಲಿ ಮೀಟ್ ಮಾಡಿಲ್ಲ, ಮೀಟ್ ಮಾಡೋದು ಇಲ್ಲ. ಎಲ್ಲರ ಮನ್ಸು ಗೆದ್ಬಿಟ್ರು ಅವರು, ಎಲ್ಲೋ ಹೋಗ್ಬಿಟ್ರು ಅವರು. ಅದು ಮೀಸೆ ಇರ್ಬೋದು, ಏನೇ ಇರ್ಬೋದು, ಬಟ್ ನಮಗೆ ಅದು ಚಿಕ್ಕದಾಗಿರ್ಬೋದು, ಬಟ್ ಅವ್ರಿಗೆ ಅದು ತರ ಸರ್ವಸ್ವ ಆಗಿತ್ತು. ನಿಜವಾಗ್ಲೂ ಸೂಪರ್ ಸೀನಿಯರ್ ಜಟ್ಟಿ ಮನೆಯವರಿಗೆ ಹ್ಯಾಟ್ಸ್ ಆಫ್. ನಮಗೋಸ್ಕರ ಲೈವ್ ಸೂಪರ್ ಗುರುಗೋಸ್ಕರ ಮುಡಿಪಾಗಿಟ್ಟಿದ್ದ ಮೀಸೆ ತೆಗ್ದಿರೋ ಬಗ್ಗೆ ನಾವೆಲ್ಲರೂ ತಲೆ ಬಾಗ್ತೀವಿ. ಮೂತಿ ಮೇಲೆ ಬೋಳ್ಸಿದ್ ಸಾಲ್ದು ಅಂತ ಬೆನ್ ಮೇಲೂ ಬೋಳಿಸ್ತಾ ಇರೋದು ಜಟ್ಟಿ ಮನೆಯವರಿಗೆ ತಲೆ ತಿರ್ಗಂಗಾಗಿದೆ. ತಂಗಿ ಪಿಣಿಸ್ ಅಂದ್ರೆ ಏನು ಇದೆ, ನಾವು ಒಟ್ಟ ವಾಲ್ತೀವಿ. ಸಿಸ್ಟರ್ ನೀವು ಏನ್ರಿ ನೋಡಿ, ನಾನು ಸಿಟ್ಟು ಭಾಳ ಚಾಟ್ರಿ ಮತ್ತೆ ದೂರ ಸರಿ ಆ ಕಡೆ ಮತ್ತೆ ನಾನು ಒಟ್ಟ ನಾಳೆ ಹಿಂಗೆ ಇಡೋದು ಒಂದು ಕೊಡ್ತಾನೆ ಕೊಟ್ಟಂತ ಸುಡ್ತಿರ್ತಾರೆ. ನಿನ್ ಕಾಲು ಮುಗಿದು ನಾನು ಕಾಲುಂಗ್ರ ತೊಡಿಸಲೇನು, ಅವಕಾಶ ಕೊಟ್ರೆ ಇನ್ನು ಸೀರೆನ ಉಡಿಸಲೇನು. ನನ್ನನ ಮನ
ಚೆನ್ನಾಗಿತ್ತು. ಇವಾಗ ಹೇಳಿ. ಬಟ್ ಏನಂತಾರೆ ಗೊತ್ತಾ, ಗುಣಕ್ಕೆ ಮತ್ಸರ ಇಲ್ಲಮ್ಮ. ಮೆಚ್ಬಿಟ್ಟೆ ಜಟ್ಟಿ ಮನೆಯವ್ರನ್ನ. ಸೂಪರ್. ಜಟ್ಟಿ ಮನೆಯವ್ರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್. 50 ವರ್ಷದಲ್ಲಿ ಜಟ್ಟಿ ಮನೆಯವರು ಒಂದು ದಿನಕ್ಕೂ ಮೀಸೆ ತೆಗೆದಿಲ್ಲ. ಮೀಸೆ ತೆಗೆದ್ರೆ ಒಬ್ಬ ಜಟ್ಟಿಗೆ ಅವಮಾನ ಅಂತ. ಆದ್ರೆ ಇವತ್ತು ಪಾತ್ರಕ್ಕೋಸ್ಕರ ಆತ ಮೀಸೆ ತೆಗೆದಿಯಾನೆ. ನಾನು ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದೀನಿ ಟೀಮ್ಗೆ. ಜಟ್ಟಿ ಮನೆಯವರಿಗೆ 10 ಮಾರ್ಕ್ಸ್ ಕೊಟ್ಟಿದ್ದೇನೆ. ಪಾತ್ರಕ್ಕೆ ವಿಧೇಯ ಆಗೋದು ಅಂದ್ರೆ ಇದು. 50 ವರ್ಷದಲ್ಲಿ ಆತ ಮೀಸೆ ತೆಗೆದಿಲ್ಲ. ಯೋಡೆ ಈಗ ಗುರುಪ್ರಸಾದ್ ಅವರು ಯೋಗಿ ಅವರು ಬಂದ ನಮ್ಮ ಹೆಣ್ಣು ರೂಪ ನೋಡಿಲ್ಲ, ಒಂದು ಡ್ಯಾನ್ಸ್ ಮಾಡಿ ಒಂದು ಸಾಂಗ ಹಾಡ್ಬೇಕಂತ ಹೇಳಿ ನಂದು ವಿನಂತಿ ಐತಿ. ಅಷ್ಟೇ ತಾನೇ. ಜಟ್ಟಿಮನಿಯವರೇ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡಕ್ಕೆ ಪೂಜಾ ಗಾಂಧಿ ಅವರು ಇದಾರೆ ಜೊತೆಲಿ. ಅವ್ರು ಮುಂಗಾರು ಮಳೆಯಿಂದ ಎಷ್ಟು ಫೇಮಸ್ ಅಂದ್ರೆ ಪ್ರಪಂಚ ಫುಲ್ ಫೇಮಸ್ ಅವರು. ಅಪ್ಪಿ ತಪ್ಪಿ ಕೆಳಗ್ ಮಲಗಬೇಡಿ, ಎದೆ ಮೇಲೆ ಕಾಲಿಗೆ ಬಿಡ್ತಾರ. ಬಾರ ಚೆಲುವೆ ನೀನು, ಜಯಮ್ಮನ ಮಗ ನಾನು. ಬಾರ ಚೆಲುವೆ ನೀನು, ಜಯಮ್ಮನ ಮಗ ನಾನು. ನಿನ್ ಕಾಲು ಮುಗಿದು ನಾನು ಕಾಲುಂಗ್ರ ತೊಡಿಸಲೇನು. ಅವಕಾಶ ಕೊಟ್ರೆ ಇನ್ನು ಸೂರ್ಯನ ಮೂಡಿಸಲೇನು. ಎಂತ ಎಕ್ಸ್ಪ್ರೆಷನ್ ಕೊಡ್ತೀರಾ ಸರ್ ನೀವು. ಆಹಾ, ನುಲ್ಸ್ಬಿಟ್ರಲ್ಲ ಸರ್ ಹಂಗೆ. ಸೂಪರ್ ಆಗಿತ್ತು. ಅಂಡ್ ಸೌಮ್ಯ ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಲವ್ ದ ಪರ್ಫಾರ್ಮೆನ್ಸ್. ಸೂಪರ್.